ಅವ್ರಿಗೆ ವಯಸ್ಸಾಗಿದೆ. ತನ್ನ ಆಸ್ತಿಗೆಲ್ಲ ಒಬ್ಬ ವಾರಸ್ದಾರ ಇರಬೇಕಿತ್ತು ಅಂತ ಈಗ ಅನ್ಸೋದಕ್ಕೆ ಶುರುವಾಗಿದೆ. ಅದಕ್ಕೆ ಇವರೇ ನಿಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ನಿನಗೆ ಮದುವೆ ಮಾಡಿಸ್ತೀನಿ, ನೀನು ಹುಟ್ಟೋ ಮಗುಗೆ ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹಠ ಇಡ್ತಿದ್ರು. ಆದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ದಿವ್ಯಾ. ಅದು ಹೇಗೆ ಇನ್ನೊಬ್ಬಳನ್ನ ಮದುವೆ ಆಗಲಿ? ಅದಕ್ಕೆ ಟೆನ್ಷನ್ ಅಲ್ಲಿ ನನಗೆ ಮದುವೆ ಆಗೋಗಿದೆ, ಅದನ್ನ ಇನ್ನೂ ಮನೇಲಿ ಹೇಳಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ಅವರು ನೀನ್ ಹೆಂಡ್ತಿನ ಕರ್ಕೊಂಬ, ನಾನು ನೋಡ್ಲೇಬೇಕು ಅಂತ ತುಂಬಾ ದಿನದಿಂದ ಕೇಳ್ತಿದ್ರು. ನಾನು ಏನೇನೋ ಕಾರಣ ಹೇಳಿ ಸಮಾಧಾನ ಮಾಡ್ತಿದ್ದೆ. ಆದ್ರೆ ಇವತ್ತ್ಯಾಕೋ ನಿನ್ನ ಹೆಂಡ್ತಿನ ಕರ್ಕೊಂಡು ಬರಲೇಬೇಕು, ನಾನು ನನ್ನ ಸೊಸೆ ನೋಡ್ಲೇಬೇಕು ಅಂತ ಹಠ ಹಿಡ್ತಿದ್ದಾರೆ. ಅದಕ್ಕೆ ಈಗ ನೀನು ಈ ತಾಳಿ ಹಾಕೊಂಡು ನನ್ನ ಜೊತೆಗೆ ಬಂದ್ರೆ ಅವ್ರಿಗೂ ಖುಷಿ ಆಗತ್ತೆ, ನಾನು ಬಚಾವಾಗ್ತೀನಿ ದಿವ್ಯಾ. ಈಗ ನೀನು ಈ ತಾಳಿ ಹಾಕೊಂಡು ನನ್ನ ಜೊತೆಗೆ ಬಂದ್ರೆ ಅವ್ರಿಗೂ ಖುಷಿ ಆಗತ್ತೆ, ನಾನು ಬಚಾವಾಗ್ತೀನಿ ದಿವ್ಯಾ. ಜೊತೆಗೆ 200 ಕೋಟಿಗೂ ಜಾಸ್ತಿ ಬೆಲೆ ಬಾಳೋ ಅಂತ ಆಸ್ತಿ ನಮ್ಮ ಮದುವೆಗೆ ಗಿಫ್ಟ್ ಆಗಿ ಸಿಗುತ್ತೆ. ಇದು ಇರೋ ವಿಷಯ. ಅದಕ್ಕೆ ಈ ತಾಳಿ, ಮುಂದಿನ ನಿರ್ಧಾರ ನಿನಗೆ ಬಿಟ್ಟು. ನಿಮ್ಮ ಮನೆ ದೇವ್ರು ಯಾವುದು? ತಾಯಿ ಚಾಮುಂಡೇಶ್ವರವ್ವ. ನಾನು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತೀನಿ, ಮಾವನ ಕಾರ್ನಾಗೆ ಹೋಗ್ತೀನಿ, ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ಗೊತ್ತಾ. ಆಹಾ ತಾಯಿ, ನಿಂದೇ ಅದೃಷ್ಟ. ನಿಮ್ಮ ಮನೆ ದೇವರು ಚಾಮುಂಡಿ, ನಿನ್ನ ಎದುರುಗಡೆ ಇರೋದು ಚಾಮುಂಡಿ. ಓ ಹಂಗ. ಅಷ್ಟೊಂದು ದೈವ ಭಕ್ತರು ಅಂದ್ಮೇಲೆ ಈ ಮನೇಲಿ ದೇವ್ರ ಮನೆ ಯಾಕಿಲ್ಲ? ಹಂಗ್ ಕೇಳಿ ಮತ್ತೆ ನಮ್ಮ ಮಾವಂಗೆ ನಾನು ಕೇಳ್ತಾನೆ ಇರ್ತೀನಿ, ದೇವ್ರ ಮನೆ ಮಾಡಿಸ್ಕೊಡಿ ಅಂತ. ಆದ್ರೆ ಮಾವನಿಯ ರೂಮ್ನಾಗೆ ಫೋಟೋ ಐತಲ್ಲ, ಅದಕ್ಕೆ ಪೂಜೆ ಮಾಡು ಅಂತಾರೆ, ನಾನು ಅದಕ್ಕೆ ಪೂಜೆ ಮಾಡ್ತೀನಿ. ಯೋ ಒಸಿ ಸುಮ್ಕೆ ಇರಮ್ಮಿ. ಏನ್ರಿ ಇದು? ಲಕ್ಷ್ಮೀ ಕೃಪಾ ಅಂತ ಬರ್ಕೊಳಕ್ಕೆ ಇಷ್ಟೊಂದು ದೊಡ್ಡ ಡೈರಿ ಬೇಕಿತ್ತ? ಇನ್ಸ್ಪೆಕ್ಟರ್, ಅಯ್ಯೋ ಸರ್,
ನಡುಕುವಾಗೆ ಇದೆ. ಡಾಕ್ಯುಮೆಂಟ್ಸ್ ಇದರಲ್ಲೇ ಇರ್ಬೋದಾ? ಅಯ್ಯೋ ನಮ್ಮ ಮನೆ ದೇವರು ಅದನ್ನ ಯಾಕೆ ಇಲ್ಲಿಗೆ ತಂದ್ರಿ? ಹೇಳ್ತೀನಿ. ಇನ್ಸ್ಪೆಕ್ಟರ್. ಎಸ್ ಸರ್. ಹ್ಮ್